ಎಲ್ರಿಗೂ ನಮಸ್ಕಾರ. ನನ್ನ ಡೇ 3 ಆಫ್ 30 ಡೇಸ್ ವೆಯ್ಟ್ ಲಾಸ್ ಡಯಟಿಗೆ ಅಲ್ಲಿ ನಾನು ಮಾರ್ನಿಂಗ್ ಆ್ಯಪಲ್ ಸೈಡರ್ ವಿನೆಗರ್ ತೊಗೊಳ್ತಾ ಇದ್ದೀನಿ. ಮತ್ತು ಇದು ಮಧ್ಯಾಹ್ನದ ಊಟ. ಆ್ಯಕ್ಚುಲಿ ನಾನು ಇವತ್ತು ಪ್ರೋಟೀನ್ ಪೌಡರ್ ತೊಗೊಂಡಿಲ್ಲ, ಹೊರಗಡೆ ಬಂದಿದ್ದೆ. ಸೊ ಹಾಗಾಗಿ ಇಲ್ಲಿ ನಾನು ಸೌತೆಕಾಯಿ ಮತ್ತು ಮೊಟ್ಟೆ, ಒಂದು ಸಣ್ಣ ಮುದ್ದೆ ಮತ್ತು ಸೊಪ್ಪಿನ ಸಾರು ತಿಂತಾಯಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು. ಇನ್ನು ರಾತ್ರಿಗೆ ಸಂಜೆ ನಾನು ಅರೌಂಡ್ 3 o'clock ಒಂದು ಲೋಟ ಸ್ಮಾಲ್ ಕಪ್ ಆಫ್ ಟೀ ತೊಗೊಂಡಿದ್ದೆ. ಇನ್ನು ರಾತ್ರಿ ಊಟಕ್ಕೆ ನಾನು ಇಲ್ಲಿ ನನ್ನ ಫೇವ್ರೇಟ್ ಓಕ್ ಪಾತ್ರೆಯಲ್ಲಿ ಕೆಳಗಡೆ ರೈಸ್ ಇಡ್ತಾಯಿದ್ದೀನಿ, ಮೇಲ್ಗಡೆ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಮತ್ತು ಸ್ವೀಟ್ ಕಾರ್ನ ಇಟ್ಟಿದ್ದೀನಿ. ಸೊ ಇದೊಂದು 5 to 8 minutes ಅಲ್ಲಿ ಸ್ಟೀಮ್ ಆಗುತ್ತೆ. ಇಲ್ಲಿ ಸಲಾಡ್ ಡ್ರೆಸ್ಸಿಂಗ್ ರೆಡಿ ಮಾಡ್ತಾಯಿದ್ದೀನಿ. ಸಲಾಡ್ ಡ್ರೆಸ್ಸಿಂಗ್ ಇದು ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಸೋಕ್ ಮಾಡಿಟ್ಟಿದ್ದೆ, ಒಂದು 10 ರಿಂದ 12 ಗೋಡಂಬಿನ ಸ್ಪ್ಲಿಟ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೆ 5-10 minutes. ಅದಕ್ಕೆ 3 ಗಾರ್ಲಿಕ್, 3 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಮತ್ತು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೊಂದು ಸ್ವಲ್ಪ ಒಂದು 4-5 ಸ್ಪೂನಷ್ಟು ನೀರು, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಸಲಾಡ್ಗಳಿಗೆ ಸಲಾಡ್ ಡ್ರೆಸ್ಸಿಂಗ್ ಯೂಸ್ ಮಾಡೋದ್ರಿಂದ ಸಲಾಡ್ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ, ಒಂದು ಫ್ಲೇವರ್ ಕೊಡುತ್ತೆ, ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಹಾಗೆ ತಿನ್ನೋದಕ್ಕಿಂತ ಸಲಾಡ್ ಡ್ರೆಸ್ಸಿಂಗು ಅಥವಾ ಕರ್ಡ್ ಬೇಸ್ಡ್ ತೊಗೊಳ್ಳೋದ್ರಿಂದ ಕ್ರೀಮಿಯಾಗಿರುತ್ತೆ. ಸೊ ಅದರಿಂದ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ಇಲ್ಲಿ ತರಕಾರಿಗಳೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸಲಾಡ್ ಡ್ರೆಸ್ಸಿಂಗ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫಿಲ್ಲಿಂಗ್ ಆಗೂ ಇರುತ್ತೆ. ಸೊ ವೆಜಿಟೇಬಲ್ಸು ಸಲಾಡ್ ತೊಗೊಳ್ಳುವಾಗ ಕ್ವಾಂಟಿಟಿ ವೈಸ್ ಏನು ಇದನ್ನ ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೊಟ್ಟೆ ತುಂಬ ತಿನ್ಬೋದು. ಸೊ ಇದಕ್ಕೆ ನೀವು ಬೇಕಿದ್ರೆ ಇನ್ನೊಂದು ಪ್ರೋಟೀನ್ ಸೋರ್ಸ್ನ ಆ್ಯಡ್ ಮಾಡ್ಕೋಬೋದು. ಹೆಸರು ಕಾಳು, ಕಡಲೆಕಾಳು ಅಥವಾ ಪನ್ನೀರು ಸ್ಲೈಸಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸೊ ಇದರಿಂದ ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೂ ಕೂಡ ತುಂಬ ಫಿಲ್ಲಿಂಗ್ ಆಗಿರುತ್ತೆ ಮತ್ತು ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ. ನಮ್ಮ ಬಾಡಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಸೊ ನೀವು ಕಲರ್ಸ್ ನೋಡ್ಬೋದು, ವೆಜಿಟೇಬಲ್ಸ್ದು ಎಷ್ಟು ಚೆನ್ನಾಗಿದೆ, ಎಲ್ಲ ಕಲರ್ಸ್ ರಿಟೈನ್ ಆಗಿದೆ. ಸ್ಟೀಮ್ ಮಾಡೋದ್ರಿಂದ ಇದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅರೌಂಡ್ 8 o'clock ನಾನು ನನ್ನ ಡಿನ್ನರ್ನ ಮುಗಿಸ್ತಾ ಇದ್ದೀನಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ನನ್ನ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೆಲ್ಲ ರೆಸಿಪೀಸ್ ತೊಗೊಳ್ತೀನಿ, ಮತ್ತು ಈಗ 3 days ಆಯಿತು. ನೆಕ್ಸ್ಟ್ ನಾನು ಎಕ್ಸಸೈಸ್ ಮತ್ತು ಬೇರೆ ಇನ್ನೊಂದಷ್ಟು ಆ್ಯಕ್ಟಿವಿಟೀಸ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನೀವು ತಿಳ್ಕೊಬೇಕು ಅಂತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.